ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ NSBK ಕನ್ನಡ ಸ್ಟೋರಿ ಚಾನಲ್ಗೆ ಸ್ವಾಗತ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಕತೆ ಹೇಳ್ತೀನಿ, ಪೂರ್ತಿ ಕೇಳಿ. ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಬಡ ಹುಡುಗನು ಇದ್ದ. ಅವನ ತಂದೆ ರೈತ, ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ಳು. ರವಿ ಪ್ರತಿದಿನವೂ ಶಾಲೆಗೆ ಹೋಗ್ತಾ ಇದ್ರು. ಅವನ ಬಳಿ ಪುಸ್ತಕಗಳು ಇಲ್ಲ, ದ್ವೀಪ ಕೂಡ ಇರಲಿಲ್ಲ. ರಾತ್ರಿ ಓದಲು ಅವನಿಗೆ ಬಹಳ ಕಷ್ಟವಾಗ್ತಾ ಇತ್ತು. ಒಂದು ರಾತ್ರಿ ಅವನು ತನ್ನ ಸ್ನೇಹಿತನ ಮನೆಗೆ ಬಳಿಗೆ ಹೋಗಿ, ನನಗೆ ಒಂದು ಚಿಕ್ಕ ದೀಪ ಕೊಡುವೆಯಾ, ನಾನು ಓದಲು ಬೇಕು ಎಂದು ಕೇಳಿದ. ಸ್ನೇಹಿತನು ನಗುತ್ತಾ ಹೇಳಿದ. ಒಡೆದಿದ್ದ ಒಂದು ಚಿಕ್ಕ ದೀಪವನ್ನು ಕೊಟ್ಟ. ರವಿ ಅದನ್ನು ಸಂತೋಷದಿಂದ ತೆಗೆದುಕೊಂಡು ಮನೆಗೆ ಹೋದ. ಆ ದ್ವೀಪದಿಂದ ದೊಡ್ಡ ಬೆಳಕು ಬರಲಿಲ್ಲ. ಆದರೂ ಕೂಡ ರವಿ ಪ್ರತಿದಿನ ಅದೇ ಚಿಕ್ಕ ಬೆಳಕಿನಲ್ಲಿ ಮನಸ್ಸಿಟ್ಟು ಓದಲು ಪ್ರಾರಂಭಿಸಿದ. ಅವನು ಕಣ್ಣುಗಳು ನೋವುತ್ತಾ ಇದ್ದರೂ ಅವನು ಕೈಯೇ ಬಿಡಲಿಲ್ಲ. ಒಂದು ದಿನ ನಾನು ದೊಡ್ಡವನಾಗುತ್ತೇನೆ ಎಂಬ ನಂಬಿಕೆ ಅವನ ಮುಂದೆ ದೀಪದಂತೆ ಹೊಳೆಯುತ್ತಾ ಇತ್ತು. ವರ್ಷಗಳು ಕಳೆದವು. ರವಿ ದೊಡ್ಡ ವಿದ್ಯಾಭ್ಯಾಸವನ್ನು ಮಾಡಿ ದೊಡ್ಡ ಅಧಿಕಾರಿ ಆದ. ಒಂದು ಹಳ್ಳಿಗೆ ಅಧಿಕಾರಿಯಾಗಿ ಬಂದ ದಿನದಲ್ಲಿಯೇ ಅವನು ಮೊದಲು ಭೇಟಿ ನೀಡಿದ್ದು ನನ್ನ ಹಳೆಯ ಸ್ನೇಹಿತನ ಮನೆಗೆ ಹೋಗಿ ಅವನಿಗೆ ಸಹಾಯ ಮಾಡಿ ಕುಟುಂಬದ ಜೀವನವನ್ನೇ ಅವನು ಬೆಳಗಿಸಿದ. ಆ ಸ್ನೇಹಿತನಾಗಿದ್ದ ಆ ಕ್ಷಣ ಅವನಿಗೆ ಅರಿವಾಯಿತು, ನಾನು ಕೊಟ್ಟಿದ್ದು ಒಂದು ಚಿಕ್ಕ ದೀಪ, ಆದರೆ ಅದರಿಂದ ಬಂದ ಬೆಳಕು ಇಷ್ಟು ದೊಡ್ಡದಾಗುತ್ತದೆ ಎಂದು ನಾನು ತಿಳಿದೇ ಇರಲಿಲ್ಲ ಎಂದು ಭಾವಿಸಿದ. ಆದರೆ ಸಣ್ಣ ಪ್ರಯತ್ನವು ದೊಡ್ಡ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಹಾಗೂ ಕಷ್ಟದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬಾರ್ದು ಅನ್ನುವುದೇ ಈ ಒಂದು ಸ್ಟೋರಿ. ಈ ಒಂದು ಸ್ಟೋರಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.